ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಟ್ವೀಟ್ ಮಾಡ್ತಾರೆ ಏನು ಅಂತಂದ್ರೆ ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಇವತ್ತು ಬಹಳ ಬೇಸರದ ಸಂಗತಿ ಏನಂತಂದ್ರೆ ಸರ್ಕಾರದ ಇಡೀ ವ್ಯವಸ್ಥೆ ಅಭಿವೃದ್ಧಿ ಶೂನ್ಯ ಆಗಿದೆ, ಕುಂಠಿತ ಆಗಿದೆ. ಇಡೀ ಒಂದು ರಾಜಕೀಯದ ಸಮೂಹ ಏನಿದೆ ಸರ್ಕಾರದ್ದು ಸತ್ತು ಹೋಗಿದೆ. ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಇದರ ಪರಿಣಾಮ ಎಲ್ಲಿ ಬೀರ್ತಾ ಇದೆ ಅಂತಂದ್ರೆ ಮೆಕ್ಕೆಜೋಳದ ರೈತರು ಹೋರಾಟ ಶುರು ಮಾಡಿದ್ದಾರೆ, ಕಬ್ಬಿನ ಬೆಳೆಗಾರರು ಇವತ್ತು ಹೋರಾಟ ಹಚ್ಕೊಂಡಿದ್ದಾರೆ, ರೈತರು ಹೋರಾಟ ನಿರಂತರವಾಗಿ ನಡೀತಾ ಇದೆ, ಸಾರಿಗೆ ನೌಕರರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಕೂಡ ಇವತ್ತು ದುರ್ದೈವದ ಸಂಗತಿ ಸಿಎಂ ಇಂದ ಹಿಡಿದು ಕಾಂಗ್ರೆಸ್ನ ಎಂಎಲ್ಎಗಳನ್ನ ಕೇಳುವಂತಹ ಪರಿಸ್ಥಿತಿ ಇಲ್ಲ. ಎಲ್ಲಾ ಕೂಡ ದಿಲ್ಲಿ ಪರೇಡ್ ಮಾಡೋದ್ರಲ್ಲಿ ಅತ್ಯಂತ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಫೇಸ್ ಇದೆಯಲ್ಲ ಸರ್, ಇದು ಬಿಜೆಪಿಯಲ್ಲೂ ಇತ್ತು ಸರ್. ಯಡಿಯೂರಪ್ಪನವರು ಕೆಳಗಿಳಿಯುವ ಸಂದರ್ಭದಲ್ಲಿ ಇದೇನು ಹೊಸದಾಗಿ ಕ್ರಿಯೇಟ್ ಆಗಿಲ್ಲ ಕಾಂಗ್ರೆಸ್ ಬಂದಾಗ. ಮೇಡಮ್, ನಾನು ಅದನ್ನೇ ಹೇಳ್ತಿರೋಂಥದ್ದು. ಇವತ್ತು ನಾನು ಬಹಳ ಬೇಸರದ ಸಂಗತಿ ಏನಂದ್ರೆ ಯಾರಾದ್ರೂ ಒಬ್ಬ ಮಂತ್ರಿಗಳು ಇವತ್ತು ಇಟ್ ಮೇ ಬಿ ಎನಿ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್, ಫಿನಾನ್ಸ್ ಇರಬಹುದು, ಎಜುಕೇಶನ್, ಇವತ್ತು ಶಿಕ್ಷಣ ಇರಬಹುದು, ಯಾರು ಕೂಡ ಮಂತ್ರಿಗಳು ಅಲ್ಲಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾರು ಕೂಡ ಮಾತನಾಡ್ತಾ ಇಲ್ಲ. ಅದೇ ದಿಲ್ಲಿ ಪರೇಡ್ ಮಾಡಿ ಅಂತಂದ್ರೆ ಬಹಳ ಆಸಕ್ತಿಯಿಂದ ಹೋಗ್ತಾ ಇದ್ದಾರೆ. ಈಗ ಚಲುವರಾಯಸ್ವಾಮಿ ಅವರನ್ನ ಕೇಳಿದ್ರೆ ನಾನು ಕೃಷಿ ಡಿಪಾರ್ಟ್ಮೆಂಟ್ ಮಾತಾಡಕ್ಕೆ ನಿಮ್ಮದೇ ಪಕ್ಷದ ನಾಯಕರನ್ನ ಮೆಕ್ಕೆಜೋಳದ ರೈತರನ್ನ ಹಾಗಾದ್ರೆ ಯಾಕೆ ಭೇಟಿ ಮಾಡಲಿಲ್ಲ? ಹಾಗಾದ್ರೆ ಚಲುವರಾಯಸ್ವಾಮಿ ಅವರು ಎಲ್ಲೋಗಿದ್ರು? ಚಲುವರಾಯಸ್ವಾಮಿ ಅವರು ಇವತ್ತು ದುರ್ದೈವದ ಸಂಗತಿ ಅಂತಂದ್ರೆ ಸಂಪೂರ್ಣ ಇಡೀ ಸರ್ಕಾರದ ವ್ಯವಸ್ಥೆ ಈ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಡಿಸೆಂಬರ್ 8ಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಆ ಅಧಿವೇಶನದ ಸಿದ್ಧತೆ ಕೂಡ ನಡೀತಾ ಇಲ್ಲ ಮೇಡಮ್. ದುರ್ದೈವದ ಸಂಗತಿ, ಎಲ್ಲ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಸಿಎಂ ಡಿಸಿಎಂ ಅವರು ದೆಹಲಿಗೆ ಹೋಗ್ತಕ್ಕಂಥ ಆಸಕ್ತಿಯನ್ನ ಆ ಬೆಳಗಾವಿಗೆ ಹೋಗ್ಲಿಲ್ಲ, ಅಲ್ಲಿರ್ತಕ್ಕಂಥ ಗದಗ ಹೋಗ್ಲಿಲ್ಲ, ಆ ರೈತರ ಸಮಸ್ಯೆಯನ್ನು ಕೇಳಿರಲ್ಲ. ಹೋಗಿದ್ರಲ್ಲ ರಾಜ್ಯಾಧ್ಯಕ್ಷರು ಹೋಗಿದ್ದಕ್ಕೆ ಅಲ್ವಾ? ಯಾರಾದ್ರೂ ಸಚಿವರಾಗಿರ್ಬೋದು, ಎಂಎಲ್ಎಗಳಾಗಿರ್ಬೋದು, ಹೋಗ್ಲಿ ಒಂದು ರಾಜಕೀಯ ಬದ್ಧತೆ ಎತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ಕಂಡಲ್ಲಿ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರೆ ಇಲ್ಲಿ ಕೆ ಎನ್ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತಂದ್ರೆ ಜಾತಿ ಕಲಹಕ್ಕೆ ಇವತ್ತು ಬಂದು ನಿಲ್ಸಿದ್ದಾರೆ ಕಾಂಗ್ರೆಸ್ ಅವರು. ಇದು ರಾಜ್ಯದ ದುರ್ದೈವ ಅಂತ ಹೇಳ್ತೀನಿ. ಬರೀ ಕಾಂಗ್ರೆಸ್ ವೀರೇಶ್ವರ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರನ್ನ ಸಮಾಜವಾದಿ ಅಂತ, ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ ಪದೇ ಪದೇ ಹೇಳಿದ್ದನ್ನ ನಾವು ಕೇಳಿಸ್ಕೊಳ್ತಿದ್ವಿ. ಆದ್ರೆ ಇತ್ತೀಚೆಗೆ ಅಧಿಕಾರಕ್ಕೋಸ್ಕರ ಹಠ ಮಾಡ್ತಿರುವವರು ಅನ್ನೋ ರೀತಿಯಲ್ಲಿ ಪರಿಕಲ್ಪನೆ ಬರ್ಲಿಕ್ಕೆ ಶುರುವಾಗಿದ್ಯಾ? ನಿಮ್ಮ ಮಾತಿನಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಕುರುಹುಗಳನ್ನ ನಾವು ಗಮನಿಸಿದ್ವಿ. ಮಾತು ಕೊಟ್ಟಿದ್ ನಿಜವೇ, ಆದ್ರೆ ಕೆಳಗಿಳಿಬೇಕಪ್ಪ, ಅಧಿಕಾರಕ್ಕೋಸ್ಕರ ಮೋಹ ಬೇಡ ಅನ್ನೋ ರೀತಿಯ ಸಂದೇಶಗಳು ಪಾಸ್ ಆಗ್ತಾ ಇರೋದು. ನಿಜಕ್ಕೂ ಈ ಬದಲಾವಣೆ ಸಿದ್ದರಾಮಯ್ಯನವರಲ್ಲಿ ಕಾಣ್ಲಿಕ್ಕೆ ಸಿಕ್ತಿದ್ಯಾ ಅಂತ? ಅಧಿಕಾರದ ಮೋಹ ಅನ್ನೋದು ಇದೆಯಾ ಸಿದ್ದರಾಮಯ್ಯನವರಲ್ಲಿ ಅಂತ ಹೇಳಿ ನಿಮ್ಮ ಅಬ್ಸರ್ವೇಷನ್? ಹೌದು ಮೇಡಮ್, ನಾವು ಮೊದಲ ನಿಮಗೊಂದು ಮಾತು ಕೇಳ್ತೇವೆ. ನೀವು ಆಗಿಂದ ಮಾತಾಡಿ ನಾವು ಕೇಳಿಸ್ಕೊಂಡೇ ಇಲ್ಲ. ಏನ್ ಮಾತಾಡಿದ್ರೆ ಸ್ವಾಮೀಜಿ ಅವರು ಮಾತಾಡಂಗಾತಲ್ಲ ಅಂದ್ರೆ ನೀವು ಸ್ವಾಮೀಜಿ ಅವರು ಇದನ್ನ ಎಲ್ಲರ ತಪ್ಪು ತಡೆಯಾದ್ರೆ ಹೇಳ್ಬಾರ್ದೇನ? ಸ್ವಾಮೀಜಿ ಅವರು ಮಾತಾಡಬಾರ್ದೇನ ನಿಮ್ಮ ಮನಸ್ಸಿಗೆ ಪ್ರಕಾರ? ಇಲ್ಲ, ಮಾತಾಡ್ಲೇಬೇಕು. ಆದ್ರೆ ಯಾವ ರೀತಿಯಲ್ಲಿ ಯಾರಿಗೆ ತಲುಪಿಸೋ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಬೇಕು ಅಂತ ಅಷ್ಟೇ. ಅಲ್ಲ, ಮಾತಿ ಹೇಳ್ತೀರಿ ಸ್ವಾಮೀಜಿ ಅವರು ಮಾತಾಡಂಗಾಯ್ತಲ್ರಿ, ಸ್ವಾಮೀಜಿ ಅವರು ಹೇಳಂಗಾಯ್ತಲ್ರಿ ಅಂತಾರೆ. ಸ್ವಾಮೀಜಿ ಅವರು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬಾರ್ದೇನ್ರಿ? ಅಲ್ಲಲ್ಲ, ಮಾಡ್ಲೇಬೇಕು. ನಮ್ಮ ಅಂತ ಹೇಳಿದ್ದು ಈಗ ನಮಗೆ ಈಗಷ್ಟೇ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಕೇಳಿಸ್ಕೊಂಡ್ವಿ, ಸಿದ್ದರಾಮಯ್ಯ ಸ್ವಾಮೀಜಿಗಳು ಹೇಳುವಾಗ ಹೇಳಿದ್ರು ಕೆಲವರು ಸ್ವಾರ್ಥಕ್ಕೋಸ್ಕರ ಮಾತನಾಡುವ ಸ್ವಾಮೀಜಿಗಳು ಕೂಡ ಇದ್ದಾರೆ, ಎಲ್ಲರೂ ಅಲ್ಲ ಕೆಲವರು ಅಂತ ಹೇಳಿ. ಹೀಗಾಗಿ ಅನ್ನಿಸ್ಬಿಡುತ್ತೆ ಯಾರಾದ್ರೂ ಒಬ್ರು ಸ್ವಾಮೀಜಿ ಒಬ್ಬ ವ್ಯಕ್ತಿಯ ಪರವಾಗಿ ಮಾತನಾಡ್ತಿದ್ರೆ ಅವ್ರ ಉದ್ದೇಶ ಏನಿರಬಹುದು ಅನ್ನೋ ಅನುಮಾನ ಬರುತ್ತೆ. ಅದಕ್ಕಾಗಿ ಸ್ವಾಭಾವಿಕವಾಗಿ ಈ ಪ್ರಶ್ನೆ ಅಷ್ಟೇ. ಒಬ್ಬರಿಗೆ ಯಾರ್ಯಾರು ಕೇಳಿದ್ರೆ ನಾವು ಗಪ್ ಕೊಡ್ತಿದ್ರು. ನಾವು ಈಗ ನಿಮ್ ಮೀಡಿಯಾಕ್ ಬಂದೇವಿ. ಸ್ವಾಮೀಜಿ ಅವರು ಎದ್ದು ಮಾತಾಡಂಗ ಆಯ್ತಲ್ರಿ, ಸ್ವಾಮೀಜಿ ಅವರು ಎದ್ದು ಮಾತಾಡಂಗ ಆಯ್ತಲ್ಲ ಅಂದ್ರೆ ನಾವು ಸ್ವಾಮೀಜಿ ಅವರು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಮಾತ ಅಲ್ಲಿ ಹೈಕಮಾಂಡ್ ಒಳಗೆ ಅವ್ರ ಮಾತುಕತೆ ಆಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ಬೇಕೀಗ. ಒಂದ್ ವೇಳೆ ಮಾತಾಡಿದ್ರಕ ಇವರು ಬಿಟ್ಟು ಕೊಡಬಹುದು, ಬೇಕಾದ್ರೆ ಬಿಡುವುದು ಅವ್ರಿಗೆ ಸಂಬಂಧಪಟ್ಟಿಲ್ಲ. ನೇರವಾಗಿ ಒಂದು ಸಜೆಷನ್, ಒಂದು ಮಾರ್ಗ ಸೂಚಕವಾಗಿ ನಾವು ಮಾತು ಹೇಳಿದೇವಿನ ಇವ್ರಿಗೆ ಹಕ್ಕಿಟ್ಟು ಇವ್ರು ಕೊಡಲೇಬೇಕು ಅನ್ನುವಂತ ಮಾತು ಹೇಳ್ತಾ ಇಲ್ಲ ಮೇಡಮ್ ಅವ್ರು. ನಾವು ಅದಕ್ಕಾಗಿ ಸಿದ್ದರಾಮಯ್ಯನವರು ಅಲ್ಲಿ ಒಂದೊಳ್ಳೆ ಹೈಕಮಾಂಡ್ ಒಳಗೆ ಮಾತುಕತೆ ಆಗಿದ್ದಾರೆ. ಆ ಮಾತುಕತೆ ಒಳಗೆ ಒಂದ್ ಸ್ವಲ್ಪ ತಪ್ಪಿ ನೋಡ್ಕೊಂಡ್ರೆ ಭ್ರಷ್ಟರಾಗ್ತಾರೋ, ಹಂಗ ಮಾಡ್ಬೇಡ್ರಿ, ನೀವು ಕೊಡ್ರಿ. ಯಾಕಂದ್ರೆ ಅವರು ಒಬ್ಬರ ಅಧಿಕಾರ ನಡೆಸುವಂತ ಒಂದು ತಾಕತ್ತಿದೆ ಡಿ ಕೆ ಶಿವಕುಮಾರ್ ಅಲ್ಲಿ. ಅವ್ರಿಗೂ ಬಲಾಢ್ಯ, ಅವ್ರಿಗೂ ಒಂದು ತಾಕತ್ತಿದೆ, ಅವ್ರಿಗೆ ನಡೆಸಲಿಕ್ಕೆ ಒಂದು ಸಾಮರ್ಥ್ಯ ಇದ್ದಾರೆ. ಅವ್ರು ಯಾಕ್ರೆ ಕೊಡಬಾರ್ದು ಅನ್ನುವಂತ ಒಂದು ಇಚ್ಛೆ ಇಟ್ಕೊಂಡ ನಾವು ಮಾತಾಡಿದೇವಿನ
ಅದ್ರ ನಾವು ಯಾವ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಆ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಈ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಎಲ್ಲ ಸಮುದಾಯವನ್ನು ಹೊರತುಪಡಿಸಿ ಕೇವಲ ಅವರು ವಿಚಾರ ಇವತ್ತಿನ ದಿನ ಅಲ್ಲೋಲ ಕಲ್ಲೋಲ ರಾಜಕೀಯ ಆಗೋ ಅಂತ ದೃಷ್ಟಿಕೋನ ನೋಡಿ ನಾವಿವತ್ತು ಹಿಂಗ್ ಮಾಡಬೇಡ್ರಿ ಅನ್ನುವಂತ ವಿಚಾರ ಇಟ್ಕೊಂಡು ಕಳಿಸಿಂದ ನಿಮ್ಮಲ್ಲಿ ಏನ್ ಅಲ್ಲಿ ಹೈಕಮಾಂಡ್ ಒಳಗೆ ಆಗೈತಿ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೋಗ್ತೇವೆ, ಅಲ್ಲಿ ಏನಾಗೈತಿ ಅದ್ರ ಪ್ರಕಾರ ಇಲ್ಲಿ ನಡ್ಕೋರಿ. ಒಂದ್ ವೇಳೆ ಹೈಕಮಾಂಡ್ದಲ್ಲಿ ಏನೋ ಆಗದಕ್ಕೆ ಇಲ್ಲಿ ಗೊಂದಲ ಯಾಕೆ ನಡೀತಿತ್ಲ, ಸಿದ್ದರಾಮಯ್ಯ ಮಾಡ್ತಿದ್ದ, ಡಿ ಕೆ ಶಿವಕುಮಾರ್ ತಂಡ ಕುಣ್ತಿರು, ಅದು ನಡ್ತಿತ್ತು. ಏನಾರ ಆಗೈತಿ ಅಂತ ಕೂಡ ಇವತ್ತು ಪೈಪೋಟಿ ನಡೆದೈತಿ ಅವರ ಸಮರ್ಥದವ್ರ ಕೇಳಾಕ. ಆದ್ರೆ ಕೇಳೋದಾರ ಅನ್ನುವಂತ ಇವತ್ತಿನ ದಿನ ಇಲ್ಲ ರಾಜಕಾರಣಿ ಒಳಗ ರಾಜ್ಯ ಸರ್ಕಾರದಲ್ಲಿ ಇವತ್ತು ಇಂಥ ಗೊಂದಲವನ್ನು ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ಸರಿ, ಇಷ್ಟೆಲ್ಲ ಗೊಂದಲ ನಿರ್ಮಾಣ ಮಾಡ್ಕೊತಾ ಹೋದ್ರ ನೀವ ಈಗ ತಳಗಿನ ಸಾಮಾನ್ಯ ಕೆಲಸಗಳಿಗೆ ಯಾವಾಗ ನೀವು ಕೈಕವ್ರ, ಯಾವಾಗ ನೋಡೋರ? ಇದು ಒಂದು ವಿಚಾರ ನಮ್ಮ. ಸರಿಯಾ ಸರ್. ವೆಂಕಟರಾಮಯ್ಯ ಸರ್, ನೀವು ಹೇಳ್ತಿದ್ರಿ ಆಗ್ಲೇ ಒಕ್ಕಲಿಗ ಸಮುದಾಯದ ಸ್ವಾಮಿಗಳು ಬಂದು ಮಾತನಾಡಿದ್ರು, ಹಾಗಾಗಿ ಅದಕ್ಕೆ ಮತ್ತೊಂದು ವರ್ಷನ್ ಕೂಡ ಇರ್ಲಿ ಅನ್ನೋ ರೀತಿಯಲ್ಲಿ ನಾವು ಕೂಡ ಬರೋ ಅನಿವಾರ್ಯತೆ ಬಂತು ಅಂತ ಹೇಳಿ ಒಂದು ಅನುಮಾನ. ಕೆಲ ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು, ನೋ ಡೌಟ್ ಅವ್ರು ಯಾವುದೇ ಮಠಾಧಿಪತಿಗಳು ಅಲ್ಲದೆ ಹೋದ್ರೂ ಕೂಡ ಅವ್ರ ಬಾಯಿಂದ ಬಂದ ಹೇಳಿಕೆ ಏನು, ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಸಿದ್ದರಾಮಯ್ಯನವರಿಗೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಂತ ಕೇಳಿದ್ರೆ ಅಹಿಂದ ಸಮುದಾಯದ ಹೋರಾಟಗಳಿಗೆ ಬೆಂಗಾವಲಾಗಿ ನಿಲ್ಲುವ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಈ ಬಹುಶಃ ಎಲ್ಲಾ ರಾಜಕೀಯ ಕುರ್ಚಿಯಾಟ ಪ್ರಾರಂಭಕ್ಕೆ ಮೂಲ ಕಾರಣ ಆಗಿದ್ದೆ ಯತೀಂದ್ರ ಸಿದ್ದರಾಮಯ್ಯನವರ ಅವತ್ತಿನ ಉತ್ತರಾಧಿಕಾರಿ ಹೇಳಿಕೆ. ಅವತ್ತು ಯಾರು ಮಾತನಾಡಲಿಲ್ಲ, ಇವಾಗ ಅವಶ್ಯಕತೆ ಇದೆ ಇಲ್ಲ ಅದ್ರ ಬಗ್ಗೆ ಯಾರು ಮಾತನಾಡಲಿಲ್ಲ. ನೀವು ಅದನ್ನ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಮಾಧ್ಯಮಗಳಲ್ಲಿ ಬೇರೆ ರೀತಿ ಬಿಂಬಿತ ಆಗಿರೋದು 100% ಇಲ್ಲ ಸರ್. ಅದಾದ ನಂತರದಲ್ಲಿ ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಅಂದ್ರೆ ನಾನು 2028 ವಿಚಾರ ಮಾತನಾಡಿದ್ದು ಈಗಲ್ಲ ಅಂತ ಹೇಳೋ ಇದು ಕುರ್ಚಿಗೆ ಸಂಬಂಧಪಟ್ಟದ್ದೇ ಅನ್ನೋದನ್ನ ಅವರೇ ಸ್ಪಷ್ಟನೆ ಮಾಡಿದ್ದಾರೆ. ಅದು ಸಂಘಟನೆ ವಿಚಾರವಾಗಿ ಮಾತ್ರ ಅಧಿಕಾರದ ವಿಚಾರವಾಗಿ ಇಂಟರ್ಪ್ರಿಟೇಷನ್ ಆಗಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರ ಎರಡನೇ ಹೇಳಿಕೆಯನ್ನು ನೀವು ಗಮನಿಸಿಲ್ಲ ಅನ್ಸತ್ತೆ. ವೇದಿಕೆ ಇಳಿದ ತಕ್ಷಣ ಮಾಧ್ಯಮ ಪ್ರತಿನಿಧಿಗಳು ಹೋಗಿ ಕೇಳಿದಾಗ 2028ಕ್ಕೆ ಬದಲಾವಣೆ ಆಗ್ಬೇಕಲ್ಲ, ನಾನು ಆಗಿನ ಮಾತು ಹೇಳಿದ್ದು ಅನ್ನೋ ಮೂಲಕ ಸಿದ್ದರಾಮಯ್ಯನವರಿಗೆ ಗೊತ್ತಿರೋ ಅಧಿಕಾರಿ ಯಾರಾದ್ರೂ ಇದ್ರೆ ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರಲ್ಲ ಅನ್ನೋ ಸಂದೇಶ ಅವತ್ತೇ ಕೊಟ್ಬಿಟ್ರು. ಅವತ್ತಿಂದ ಪ್ರಾರಂಭವಾಯಿತು. ನಮ್ಮ ಸಂಘಟನೆ ಒಂದು ಮೀಟಿಂಗ್ ಅಲ್ಲಿ ಈ ವಿಚಾರ ಪ್ರಸ್ತಾಪ ಹಾಕಿರೋದು ಸತ್ಯ. ಆದ್ರೆ ಅದು ಸಂಘಟನಾತ್ಮಕವಾಗಿ ವಿಚಾರ ಬಿಟ್ರೆ ಪೊಲಿಟಿಕಲಿ ಆ ಸ್ಟೇಟ್ಮೆಂಟ್ ಅಲ್ಲ. ಹಾಗಾದ್ರೆ ಅದರಿಂದ ಏನು ಡ್ಯಾಮೇಜ್ ಆಗಲಿಲ್ಲ, ಚರ್ಚೆನೂ ಪ್ರಾರಂಭ ಆಗಿಲ್ಲ. ಅದನ್ನ ದೃಶ್ಯ ಮಾಧ್ಯಮಗಳಲ್ಲಿ ಬೇರೆ ರೀತಿ ಅದನ್ನ ಟೇಕ್ ಓವರ್ ತಗೊಂಡು ಯಾರೇ ಬಂದ್ರು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗೋ ಪ್ರಶ್ನೆ ಬಂದ ತಕ್ಷಣ ಮಾಧ್ಯಮ ಸೃಷ್ಟಿ. ಈಗ ಪವರ್ ಟಸಲ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ, ಹಂಗೇನು ಇಲ್ಲ, ಇದೆಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ ಅಂತಿದ್ದವ್ರು ಇದೀಗ ಬಹಿರಂಗವಾಗಿ ಟ್ವೀಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ. ಸಿಎಂ ಡಿಸಿಎಂ